ತೂಕ ತುಂಬ ಜಾಸ್ತಿ ಆಗಿದೆಯಾ? ಹಾಗಂತ ಎಕ್ಸಸೈಸ್ ಮಾಡೋಣ, ಯೋಗ ಮಾಡೋಣ ಅಥವಾ ವಾಕಿಂಗ್, ಜಿಮ್ ಏನೇ ಮಾಡೋಣ ಅಂದ್ರೂ ಈ ಮಂಡಿ ನೋವು ಸ್ವಲ್ಪ ಅಡೆತಡೆ ಕೊಡ್ತಾ ಇದೆ ಅಲ್ವಾ? ಅಥವಾ ನಿಮ್ಮ ವೈದ್ಯರು ಹೇಳಿರ್ಬೋದು, ಈ ಮಂಡಿ ನೋವು ಇಟ್ಕೊಂಡು ಈ ಎಕ್ಸಸೈಸ್ ಮಾಡಬೇಡಿ, ಅದನ್ನು ಮಾಡಬೇಡಿ, ಇದನ್ನು ಮಾಡಬೇಡಿ ಅಂತ ನಿಮಗೆ ವಾರ್ನ್ ಮಾಡಿರಬಹುದು ಅಲ್ವಾ? ಹಾಗಾದರೆ ತೂಕನ ಹೇಗೆ ಇಳಿಸ್ಕೊಳ್ಳೋದು ಅಂತ ಚಿಂತೆ ಮಾಡ್ತಾ ಕೂತಿದ್ದೀರಾ? ಇವತ್ತು ಹೇಗೆ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಡಾಕ್ಟರ್ ಸಂಜನಾಮಯ್ಯ, BNYS ಹಾಗೆ MSc ಇನ್ ಡಯಟೆಟಿಕ್ಸ್ ಆ್ಯಂಡ್ ಅಪ್ಲೈಡ್ ನ್ಯೂಟ್ರಿಷನ್. ಇವತ್ತು ನಾನು ಈ ವಿಡಿಯೋದ ಮೂಲಕ ಮಂಡಿ ನೋವು ಇದ್ದರೂ ಕೂಡ ನೀವು ಸುಲಭವಾಗಿ ಯೋಗಾಸನಗಳನ್ನು ಮಾಡಿ ತೂಕ ಇಳಿಸಿಕೊಳ್ಳುವಂತಹ ಪರಿಯನ್ನು ಹೇಳ್ಕೊಡ್ತೇನೆ. ಹಾಗೆಯೇ ನಿಮ್ಗೆ ಯಾರಿಗಾದ್ರೂ ಪರ್ಸ್ನಲೈಸ್ಡ್ ಡಯಟ್ ಬೇಕಾಗಿದ್ದರೆ ನನಗೆ ನೇರವಾಗಿ ಮೆಸೇಜನ್ನು ಮಾಡಿ. ಮೊದಲನೇದಾಗಿ ಪಾದಹಸ್ತಾಸನ. ನಾವು ವಿಶ್ರಾಂತಿ ಸ್ಥಿತಿ ಅಂದರೆ ಕಾಲುಗಳು ದೂರ ಹಾಗೆ ಕೈಗಳನ್ನು ಹಿಂದೆ ಕಟ್ಟಿಕೊಂಡು ಇದ್ದಂತಹ ಸ್ಥಿತಿಯಿಂದ ಕಾಲನ್ನು ಜೊತೆ ಮಾಡಿ ಕೈಗಳನ್ನು ದೇಹಕ್ಕೆ ಹತ್ತಿರಕ್ಕೆ ತಂದು ಆಸನಕ್ಕೆ ಸಜ್ಜಾಗಬೇಕು. ಉಸಿರು ತಗೊಳ್ತಾ ಎರಡೂ ಕೈಯನ್ನು ಮೇಲಕ್ಕೆತ್ತಿ ಸ್ವಲ್ಪ ಹಿಂದೆ ಬಾಗಿ ಉಸಿರು ಬಿಡ್ತಾ ಮುಂದಕ್ಕೆ ಬಾಗಬೇಕು. ಪಾದಗಳ ಅಕ್ಕಪಕ್ಕ ಹಸ್ತ ಹಾಗೆ ಹಣೆ ಮಂಡಿಗೆ ತಾಗಿರಬೇಕು. ಉಸಿರು ತಗೊಳ್ತಾ ಮೇಲಕ್ಕೆ ಬಂದು ಸ್ವಲ್ಪ ಹಿಂದಕ್ಕೆ ಬಾಗಿ ಕೈಯನ್ನು ಕೆಳಗಿಳಿಸಬೇಕು. ನಂತರ ವಿಶ್ರಾಂತಿ. ಇದೇ ಆಸನವನ್ನು ಒಂದು ಬದಿಯಿಂದ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೇನೆ. ನಾವು ಮುಖ್ಯವಾಗಿ ಬಗ್ಗುವಾಗ ನಮ್ಮ ಹಿಪ್ಸನ್ನು ಹಿಂದಕ್ಕೆ ದೂಡಿ ಚಿನ್ನನ್ನು ಮಂಡಿಗೆ ತಾಕಿಸ್ತೇವೆ ಅನ್ನುವ ಲೆಕ್ಕದಲ್ಲಿ ಬಗ್ಗಿದರೆ ನೇರವಾಗಿ ನಾವು ಬಗ್ಗಬಹುದು. ಉಸಿರಾಟ ಸಹಜವಾಗಿರಬೇಕು ಆಸನ ಸ್ಥಿತಿಯಲ್ಲಿ. ಮತ್ತೆ ಉಸಿರನ್ನು ತಗೊಳ್ತಾ ಮೇಲಕ್ಕೆ ಬಂದು ಉಸಿರು ಬಿಡ್ತಾ ಕೈಯನ್ನು ಕೆಳಗಿಳಿಸಬೇಕು. ಆಸನ ಮಾಡಿದ ನಂತರ ವಿಶ್ರಾಂತಿ ಸ್ಥಿತಿಯಲ್ಲಿ ನಮ್ಮ ಬೆನ್ನು ಹೊಟ್ಟೆಯ ಭಾಗವನ್ನು ಗಮನಿಸಬೇಕು. ಮುಂದಿನ ಅಭ್ಯಾಸ ಅರ್ಧ ಚಕ್ರಾಸನ. ಆಸನ ಸ್ಥಿತಿಯಿಂದ ಕಾಲಿನ ನಡುವೆ ಅರ್ಧ ಫೀಟಷ್ಟು ಗ್ಯಾಪನ್ನು ಕೊಡಿ. ಇಲ್ಲಿ ತೋರಿಸಿದಂತೆ ನಮ್ಮ ಹೆಬ್ಬೆರಳು ಒಂದಕ್ಕೊಂದು ತಾಗುವಂತೆ ನಮ್ಮ ಸೊಂಟದ ಮೇಲಿಡಬೇಕು. ಉಸಿರನ್ನು ತಗೊಳ್ತಾ ಹಿಂದಕ್ಕೆ ಬಾಗಬೇಕು, ಎಷ್ಟು ಸಾಧ್ಯ ಅಷ್ಟು. ಈಗ ಈ ಸ್ಥಿತಿಯಲ್ಲಿ ಇರ್ತಾ ಉಸಿರಾಟ ಸಹಜವಾಗಿರಬೇಕು. ಉಸಿರು ತಗೊಳ್ತಾ ಮೇಲಕ್ಕೆ ಬಂದು ಕೈಯನ್ನು ಕೆಳಗಿಳಿಸಿ ವಿಶ್ರಾಂತಿ ಸ್ಥಿತಿಗೆ ಮರಳಿ. ಈ ಆಸನ ಮಾಡಿದಾಗ ಹೊಟ್ಟೆಯ ಭಾಗದಲ್ಲಿ ಆದ ಸ್ಟ್ರೆಚ್ಚನ್ನು ಗಮನಿಸ್ತಾ ವಿಶ್ರಾಂತಿ ಪಡೆಯಿರಿ. ಬೆನ್ನಿನ ಮೇಲೆ ಮಲಗಿ ಮಾಡುವಂತಹ ಆಸನಗಳ ಅಭ್ಯಾಸ. ಇಲ್ಲಿ ನಾನು ಬೆನ್ನಿನ ಮೇಲೆ ಮಲಗಿ ಮಾಡಲಿಕ್ಕೆ ಹೋಗ್ತಾ ಇರುವಂತಹ ಸ್ಥಿತಿಯನ್ನು ನೀವು ಅನುಕರಿಸಬೇಡಿ. ಯಾಕಂದರೆ ಮಂಡಿ ನೋವಿರೋರು ಈ ಥರ ಮಾಡಬಾರ್ದು. ನೀವು ನೇರವಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಮಲ್ಕೊಂಡ್ಬಿಡಿ. ಈಗ ವಿಶ್ರಾಂತಿ ಸ್ಥಿತಿ, ಕಾಲು ಕೈಗಳು ದೂರ. ಈಗ ಆಸನ ಸ್ಥಿತಿಗೆ ಬರೋಣ. ಮೊದಲನೇ ಆಸನ ವಿಪರೀತ ಕರಣಿ. ಉಸಿರನ್ನು ತಗೊಳ್ತಾ ಎರಡು ಕಾಲನ್ನು ಮೇಲೆತ್ತಿ ಸ್ವಲ್ಪ ಹಿಪ್ಸನ್ನು ಕೈ ಸಹಾಯದಿಂದ ಮೇಲೆತ್ತೋಣ. ಆದರೆ ಸ್ವಲ್ಪ ಮಟ್ಟಿಗೆ ಮಾತ್ರ ಎತ್ತಿ ಈ ಥರ ಬಾಗಿರಬೇಕು. ಉಸಿರಾಟ ಈ ಸ್ಥಿತಿಯಲ್ಲಿ ಸಹಜವಾಗಿರಬೇಕು. ಒಂದು 10 ಕೌಂಟ್ ಹೀಗೆ ಇದ್ದು ಉಸಿರನ್ನು ಬಿಡ್ತಾ ನಿಧಾನಕ್ಕೆ ನೇರವಾಗಿ ಕಾಲನ್ನು ಕೆಳಗಿಳಿಸಬೇಕು. ವಿಶ್ರಾಂತಿ. ಈ ವಿಶ್ರಾಂತಿ ಸ್ಥಿತಿಯಲ್ಲಿ ಆಸನದಿಂದ ಆದಂತಹ ಸ್ಟ್ರೆಚ್ಚನ್ನು ಫೀಲ್ ಮಾಡಿಕೊಳ್ಬೇಕು. ಮುಂದಿನ ಆಸನ ನಾವಾಸನ. ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ತಲೆಯಿಂದ ಮೇಲೆ ತಗೊಂಡೋಗಿ ನೆಲದಲ್ಲಿ ಇಟ್ಕೊಳ್ಬೇಕು. ಉಸಿರನ್ನು ತಗೊಳ್ತಾ ಎರಡು ಕೈ ಮತ್ತು ಕಾಲುಗಳನ್ನು ಹೀಗೆ ತೋರಿಸಿರುವಂತೆಯೇ ಎತ್ತಿ ಹಿಡ್ಕೊಳ್ಬೇಕು. ಈ ಆಸನ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಡಬೇಕು ಅಂತಿಲ್ಲ. ಉಸಿರನ್ನು ಕಟ್ಟಿಕೊಂಡು ಇಡ್ಬೋದು. ಮತ್ತು ಉಸಿರನ್ನು ಬಿಡ್ತಾ ಆಸನದಿಂದ ರಿಲೀವ್ ಪಡ್ಕೊಳ್ಬಹುದು. ವಿಶ್ರಾಂತಿ ಸ್ಥಿತಿಯಲ್ಲಿ ಹೊಟ್ಟೆಯ ಮೇಲೆ ಆದ ಒತ್ತಡವನ್ನು ಗಮನಿಸಬೇಕು. ಮುಂದಿನ ಅಭ್ಯಾಸ ಲೆಗ್ ರೈಸಿಂಗ್ ಅಭ್ಯಾಸ. ಕಾಲುಗಳನ್ನು 90, 70 ಅಥವಾ 65 ಹಾಗೆ 30 ಡಿಗ್ರಿಯವರೆಗೆ ಎತ್ತುವಂತಹ ಅಭ್ಯಾಸ. ಈಗ ಉಸಿರನ್ನು ತಗೊಳ್ತಾ ಎರಡೂ ಕಾಲನ್ನು 90 ಡಿಗ್ರಿಯವರೆಗೆ ಎತ್ತಿ 10 ಕೌಂಟ್ ಆಗುವ ತನಕ ಇಟ್ಕೊಳ್ಬೇಕು. ಉಸಿರಾಟ ಸಹಜವಾಗಿರಲಿ. ಉಸಿರು ಬಿಡ್ತಾ ನೇರವಾಗಿ ಕಾಲನ್ನು ಕೆಳಗಿಳಿಸಬೇಕು, ಮಂಡಿ ಮಡಚುವಂತಿಲ್ಲ. ಈಗ ಉಸಿರನ್ನು ತಗೊಳ್ತಾ 70 ಡಿಗ್ರಿಯವರೆಗೆ ಕಾಲನ್ನು ಈ ಥರ ಮೇಲಕ್ಕೆ ಎತ್ತಿ ಹಿಡ್ಕೊಂಡಿರಬೇಕು. ಉಸಿರನ್ನು ಬಿಡ್ತಾ ಕೆಳಕ್ಕೆ ತನ್ನಿ. ಮುಂದೆ 30 ಡಿಗ್ರಿಯವರೆಗೆ ಉಸಿರು ತಗೊಳ್ತಾ ಕಾಲನ್ನು ಮೇಲಕ್ಕೆ ಎತ್ತಬೇಕು.
ಉಸಿರನ್ನು ಹೊರಗಡೆ ಹಾಕ್ತಾ ಕಾಲನ್ನು ಕೆಳಗಿಳಿಸಬೇಕು. ಪ್ರತಿ ಬಾರಿಯೂ ನಮ್ಮ ಹೊಟ್ಟೆಯ ಭಾಗದಲ್ಲಿ ಏರ್ಪಡುವಂತಹ ಒತ್ತಡವನ್ನು ನಾವು ಗಮನಿಸ್ತಾ ಹೋಗಬೇಕು. ಈ ಅಭ್ಯಾಸದಲ್ಲಿ ನಾವು 90 ಡಿಗ್ರಿಯವರೆಗೆ ತಂದು ಕೆಳಗವರೆಗೆ ತಗೊಂಡು ಹೋಗ್ತಾ ಇದ್ದೇವೆ ಕಾಲನ್ನು, ಆದರೆ ನೆಲಕ್ಕೆ ತಾಗಿಸ್ತಾ ಇಲ್ಲ. ಈ ಥರ ಒಂದು 5ರಿಂದ 10 ರೌಂಡ್ ಮಾಡಬಹುದು. ಆದರೆ ಮಂಡಿಯನ್ನು ಎಲ್ಲೂ ಮಡಚುವಂತಿಲ್ಲ. ಮಂಡಿ ನೇರವಾಗಿರುತ್ತೆ, ಹಾಗಾಗಿ ಮಂಡಿಗೆ ಸ್ಟ್ರೈನ್ ಬೀಳೋದಿಲ್ಲ, ಹೊಟ್ಟೆಯ ಭಾಗಕ್ಕೆ ಒತ್ತಡ ಬೀಳುತ್ತೆ. ಈಗ ವಿಶ್ರಾಂತಿ. ಮುಂದೆ ಹೊಟ್ಟೆಯ ಮೇಲೆ ಮಲಗಿ ಮಾಡುವಂತಹ ಆಸನವನ್ನು ಮಾಡೋಣ. ಅಲ್ಲೇ ತಿರುಗಿ ಹೊಟ್ಟೆಯ ಮೇಲೆ ಮಲಗಿಕೊಳ್ಳೋಣ. ಮಕರಾಸನದಲ್ಲಿ ವಿಶ್ರಾಂತಿ ಅಂದರೆ ಕಾಲುಗಳು ದೂರ ದೂರ, 2 ಕೈಗಳ ಮೇಲೆ ತಲೆಯನ್ನು ಇಟ್ಟು ವಿಶ್ರಾಂತಿಯನ್ನು ಪಡೆದುಕೊಳ್ಳುವಂಥದ್ದು. ಆಸನ ಸ್ಥಿತಿಗೆ ಬರೋಣ. ಕಾಲು ಜೊತೆ ಮಾಡಿ, ಕೈಗಳು ದೇಹದ ಅಕ್ಕಪಕ್ಕ, 2 ಹಸ್ತವನ್ನು ಎದೆಯ ಅಕ್ಕಪಕ್ಕ ಇಟ್ಟು ಉಸಿರನ್ನು ತಗೊಳ್ತಾ ಹುಕ್ಕುಳ ಭಾಗದವರೆಗೆ ಮೇಲಕ್ಕೆ ಬಂದು ಹಿಂದಕ್ಕೆ ಬಾಗಿ. ಇದು ಭುಜಂಗಾಸನ. ಈಗ ಉಸಿರಾಟ ಸಹಜವಾಗಿರಬೇಕು. ಉಸಿರನ್ನು ಬಿಡ್ತಾ ಕೆಳಕ್ಕೆ ಬಂದು ಪುನಃ ವಿಶ್ರಾಂತಿ ಸ್ಥಿತಿಗೆ ಮರಳಿ, ಅಂದರೆ ಮಕರಾಸನ. ವಿಶ್ರಾಂತಿ. ಬೆನ್ನು ಹೊಟ್ಟೆಯ ಭಾಗವನ್ನು ಗಮನಿಸಿ. ಮುಂದಿನ ಅಭ್ಯಾಸ ಶಲಭಾಸನ. ಕಾಲುಗಳನ್ನು ಜೊತೆ ಮಾಡಿ, ಕೈಗಳು ದೇಹದ ಅಕ್ಕಪಕ್ಕ. ಈಗ 2 ಕೈಗಳನ್ನು ಮುಷ್ಟಿ ಮಾಡಿ ನಮ್ಮ ತೊಡೆಯ ಕೆಳಗೆ ಇಟ್ಕೊಳ್ಬೇಕು, ಅಥವಾ ಆಗದೇ ಇದ್ದರೆ ಕೈಗಳನ್ನು ದೇಹದ ಅಕ್ಕಪಕ್ಕ ಇಟ್ಕೊಂಡ್ರೂ ನಡೆಯುತ್ತೆ. ಈಗ ಉಸಿರನ್ನು ತಗೊಳ್ತಾ 2 ಕಾಲನ್ನು ಒಟ್ಟಿಗೆ ಮೇಲಕ್ಕೆತ್ತಬೇಕು, ಹಾಗೆ ಗಲ್ಲ ನೆಲಕ್ಕೆ ತಾಗಿರಬೇಕು. ಈ ಆಸನ ಸ್ಥಿತಿಯಲ್ಲಿ ಉಸಿರಾಟ ಸಹಜವಾಗಿರಲಿ. ಉಸಿರನ್ನು ಬಿಡ್ತಾ 2 ಕಾಲನ್ನು ಕೆಳಗಿಳಿಸಿ ವಿಶ್ರಾಂತಿ ಸ್ಥಿತಿಗೆ ಮರಳಿ. ಮಕರಾಸನದಲ್ಲಿ ವಿಶ್ರಾಂತಿ. ಈ ಆಸನ ಮಂಡಿ ನೋವಿಗೂ ಸಹಕಾರಿಯಾಗುವಂತಹ ಆಸನವಾಗಿದೆ. ಮುಂದಿನ ಆಸನ ನೌಕಾಸನ. ಇದನ್ನು ಮಾಡಲಿಕ್ಕೆ ಆಸನ ಸ್ಥಿತಿಗೆ ಬಂದು 2 ಕೈಗಳನ್ನು ತಲೆಯಿಂದ ಮೇಲಕ್ಕೆ ಇಟ್ಕೊಳ್ಳೋಣ. ಉಸಿರನ್ನು ತಗೊಳ್ತಾ 2 ಕೈ ಮತ್ತು ಕಾಲು ಎರಡನ್ನೂ ಒಟ್ಟಿಗೆ ಮೇಲಕ್ಕೆ ಎತ್ತೋಣ. ದೇಹ ನೌಕೆಯ ಆಕಾರದಲ್ಲಿದೆ. ಉಸಿರು ಬಿಡ್ತಾ ಕೈಗಳನ್ನು ಕೆಳಕ್ಕೆ ಇಳಿಸೋಣ. ಈ ಆಸನ ಸ್ಥಿತಿಯಲ್ಲಿ ಉಸಿರನ್ನು ಕಟ್ಕೊಳ್ಬಹುದು ಅಥವಾ ಸಹಜವಾಗಿ ಕೂಡ ಉಸಿರನ್ನು ಆಡಬಹುದು. ವಿಶ್ರಾಂತಿ. ಹೊಟ್ಟೆಯ ಮೇಲೆ ಬಿದ್ದಂತಹ ಒತ್ತಡವನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. ಈಗ ನಿಧಾನವಾಗಿ ಎದ್ದು ಕುಳಿತು ಮಾಡುವಂತಹ ಆಸನಕ್ಕೆ ಸಜ್ಜಾಗೋಣ. ನೀವು ಈ ಥರ ಮಂಡಿಗೆ ಭಾರ ಕೊಟ್ಟು ಏಳೋದು ಬೇಡ. ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ನಿಧಾನಕ್ಕೆ ಎದ್ದು ಕುಳಿತುಕೊಳ್ಳುವಂತಹ ಸ್ಥಿತಿಗೆ ಬರಬಹುದು. ಕುಳಿತು ಮಾಡುವ ಆಸನ ಮಾಡುವ ಮೊದಲು ವಿಶ್ರಾಂತಿ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಣ. 2 ಕಾಲುಗಳು ದೂರ ದೂರ, ಹಾಗೆ ಕೈಗಳು ದೂರ ದೂರ. ನಂತರ ಪಶ್ಚಿಮೋತ್ತಾನಾಸನ ಮಾಡಲಿಕ್ಕೆ ಆಸನ ಸ್ಥಿತಿಗೆ ಬರೋಣ. ಉಸಿರನ್ನು ತಗೊಳ್ತಾ 2 ಕೈಗಳನ್ನು ಮೇಲಕ್ಕೆ ತಗೊಂಡೋಗಿ ಸ್ವಲ್ಪ ಹಿಂದಕ್ಕೆ ಬಾಗಬೇಕು. ಉಸಿರನ್ನು ಬಿಡ್ತಾ 2 ಕೈಗಳಿಂದ 2 ಕಾಲುಗಳ ಹೆಬ್ಬೆರಳನ್ನು ಹಿಡ್ಕೊಳ್ಬೇಕು. ಹಣೆ ಮಂಡಿಗೆ ತಾಗಬೇಕು. ಈ ಸ್ಥಿತಿಯಲ್ಲಿ ಉಸಿರಾಟ ಸಹಜವಾಗಿದ್ದು, ಉಸಿರನ್ನು ತಗೊಳ್ತಾ ಮೇಲಕ್ಕೆ ಬಂದು ಕೈಯನ್ನು ಸ್ವಲ್ಪ ಹಿಂದಕ್ಕೆ ಬಾಗಿ ಉಸಿರನ್ನು ಬಿಡ್ತಾ ಕೈಯನ್ನು ಕೆಳಗಿಳಿಸಬೇಕು. ಹಾಗೆ ವಿಶ್ರಾಂತಿ ಸ್ಥಿತಿಯಲ್ಲಿ ಇರಬೇಕು. ನಮ್ಮ ಮುಂದಿನ ಅಭ್ಯಾಸ ಚಕ್ಕಿ ಚಲನಾಸನ. ಇದನ್ನು ಮಾಡಲಿಕ್ಕೆ ಕಾಲುಗಳನ್ನು ಎಷ್ಟು ಅಗಲ ಆಗ್ತದೆ ಅಷ್ಟು ಅಗಲಕ್ಕೆ ಇಟ್ಕೊಳ್ಬೇಕು. ಹಿಂದೆಲ್ಲ ನಾವು ಬೀಸುವ ಕಲ್ಲಲ್ಲಿ ಬೀಸ್ತಾ ಇದ್ದೇವಲ್ಲ, ಆ ಥರ ಅಂದ್ಕೊಂಡು ಈ ಆಸನವನ್ನು ಮಾಡಬೇಕು. ಕೈಗಳ ಎರಡನ್ನು ಮುಂದಕ್ಕೆ ಕಟ್ಕೊಂಡು ಈ ಥರ ವೃತ್ತಾಕಾರದಲ್ಲಿ ಕೈಗಳನ್ನು ಸುತ್ತಬೇಕು. ಮುಂದೆ ವೃತ್ತವನ್ನು ಹಾಕಬೇಕು, ಹಿಂದಕ್ಕೂ ವೃತ್ತವನ್ನು ಹಾಕಬೇಕು. ಮುಂದೆ ಅರ್ಧ ವೃತ್ತ ಮಾಡುವಾಗ ಉಸಿರನ್ನು ತಗೊಳ್ಬೇಕು. ಹಾಗೆಯೇ ಹಿಂದಕ್ಕೆ ಅರ್ಧ ವೃತ್ತ ಮಾಡ್ತಾ ಉಸಿರನ್ನು ಬಿಡಬೇಕು. ಈ ಆಸನದಿಂದ ಹೊಟ್ಟೆಯ ಭಾಗದ ಮಸಲ್ಸಿಗೆ ಒಳ್ಳೆಯ ಸ್ಟ್ರೆಂತ್ ಬರುತ್ತೆ. ಹಾಗೆ ಥೈ ಮಸಲ್ಸಿಗೂ ಒಳ್ಳೆಯ ಸ್ಟ್ರೆಂತ್ ಬರುತ್ತೆ. ಮಹಿಳೆಯರಿಗೆ ಮುಟ್ಟಿನ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತೆ. ಇಲ್ಲಿ ಏನೂ ಮಂಡಿಯ ಭಾಗಕ್ಕೆ ಸ್ಟ್ರೈನ್ ಇರೋದಿಲ್ಲ. ಆದ್ದರಿಂದ ಈ ಆಸನವು ಕೂಡ ಮಂಡಿ ನೋವಿರುವವರಿಗೆ ತೂಕ ಇಳಿಸ್ಕೊಳ್ಳಿಕ್ಕೆ ಉಪಯುಕ್ತವಾದ ಆಸನ. ಕ್ಲಾಕ್ ವೈಸ್ ಒಮ್ಮೆ ಸುತ್ತಿದ್ರೆ, ಪ್ರದಕ್ಷಿಣಾಕಾರದಲ್ಲಿ 10 ರೌಂಡ್ ಸುತ್ತಿದ್ರೆ, ಅಪ್ರದಕ್ಷಿಣಾಕಾರ ಆ್ಯಂಟಿ ಕ್ಲಾಕ್ ವೈಸಲ್ಲೂ 10 ಸುತ್ತನ್ನು ಸುತ್ತುವ ಮೂಲಕ ನಾವು ಈ ಚಕ್ಕಿ ಚಲನಾಸನವನ್ನು ಮುಗಿಸ್ಬೋದು. ಈಗ ವಿಶ್ರಾಂತಿಗೆ ಮರಳಿ.
ವಿಶ್ರಮಿಸಿ. ಆಸನಗಳ ನಂತರ ಯಾವ ಥರ ಫೀಲ್ ಆಗ್ತಿದೆ ಗಮನಿಸಿ. ಆಸನಗಳ ಅಭ್ಯಾಸದ ನಂತರ ಶವಾಸನದ ಅಭ್ಯಾಸದಿಂದ ಸ್ನಾಯುಗಳ ಸೆಳೆತವನ್ನು ದೂರ ಮಾಡಬಹುದು. ಹಾಗೆ ಆಸನಗಳ ಉಪಯೋಗವನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪಡೆದು ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ಪಡೆದುಕೊಳ್ಳಬಹುದು. ನಂತರ ನಿಧಾನವಾಗಿ ಬಲಮಗ್ಲಲ್ಲಿ ಎದ್ದು ಕುಳಿತುಕೊಳ್ಳೋಣ. ಈ ಶವಾಸನದ ಇನ್ಸ್ಟ್ರಕ್ಷನ್ಸನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಕೊಡ್ತೇನೆ. ಎದ್ದು ಕೂತ್ಕೊಂಡು ಮುಂದಕ್ಕೆ ಬಾಗಿ ಭೂನಮನವನ್ನು ಮಾಡಬಹುದು. ನೀವು ಮಾಡಬೇಕು ಅಂತಿಲ್ಲ ಮಂಡಿ ನೋವಿದ್ದರೆ. ಧನ್ಯವಾದಗಳು.